ಹಲ್ಲೆಲೂಯ, ಹಲ್ಲೆಲೂಯ. ಒಂದು ಜೋರಾಗಿ ಹೇಳೋಣ ಹಲ್ಲೆಲೂಯ. ಇನ್ನೊಂದು ಸಲ ಹೇಳೋಣ ಹಲ್ಲೆಲೂಯ. ಎಲ್ಲ ಸಂತೋಷವಾಗಿದ್ದೀರಾ? ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು ಒಬ್ರು ಯಾರಾದರೂ ಗಟ್ಟಿಯಾಗಿ ಓದಿ. 55:5 ಓದಿ. ಆರನೇ ವಚನ ಓದಿ ಬ್ರದರ್. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ. ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ. ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ. ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ. ಆತನು ಅವನನ್ನು ಕರುಣಿಸುವನು. ನಮ್ಮ ದೇವರನ್ನು ಆಶ್ರಯಿಸಲಿ. ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ಯೆಹೋವನು ಹೀಗೆನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು. ಒಂದು ಹಲ್ಲೆಲೂಯ, ಒಂದು ಹಲ್ಲೆಲೂಯ. ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜ್ಞಾನೋಕ್ತಿ 1:33 ದೇವರ ವಾಕ್ಯ ಹೇಳ್ತದೆ, ನನ್ನ ಮಾತಿಗೆ ಕಿವಿಗೊಡುವವನಾದರೂ ಯಾವ ಕೇಡಿಗೂ ಭಯಪಡದೆ ಅವನು ಸುರಕ್ಷಿತನಾಗಿರ್ತಾನೆ ಅಂತ ಸತ್ಯವೇದ ಹೇಳ್ತದೆ. ಇಲ್ಲಿ ಪ್ರವಾದಿ ಯೆಶಾಯನ ಹೇಳ್ತಾನೆ, ಯೆಹೋವನು ಹೀಗೆನ್ನುತ್ತಾನೆ. ಯೆಹೋವ ಅಂದರೆ ದೇವರು ಹೀಗಂತ ಇದ್ದಾನೆ, ಆತನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿಕೊಳ್ಳ್ರಿ, ಅವನಿಗೋಗಿ ಬಿನ್ನಹ ಮಾಡ್ರಿ, ದುಷ್ಟ ಆಲೋಚನೆಗಳನ್ನು ಬಿಟ್ಟು ಬಿಡ್ರಿ, ತಪ್ಪಾದ ಮಾರ್ಗಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವುದಾದರೆ. ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಮಾರ್ಗಗಳು ದೇವರ ಮಾರ್ಗ ಅಲ್ಲ, ನಿಮ್ಮ ಆಲೋಚನೆಗಳು ದೇವರ ಆಲೋಚನೆ ಅಲ್ಲ. ದೇವರ ಮಾರ್ಗ ನಮ್ಮ ಮಾರ್ಗ, ದೇವರ ಆಲೋಚನೆ ನಮ್ಮ ಆಲೋಚನೆ. ಅದಕ್ಕೆ ಜ್ಞಾನೋಕ್ತಿಲಿ ದೇವರ ವಾಕ್ಯ ಹೇಳ್ತದೆ, ನನ್ನ ಮಾತಿಗೆ ಕಿವಿಗೊಡುವವನಾದರೂ ಯಾವ ಕೇಡಿಗೂ ಭಯಪಡದೆ ಅವನು ಸುರಕ್ಷಿತನಾಗಿರುತ್ತಾನೆ. ಪ್ರಿಯ ಸಹೋದರ ಸಹೋದರಿಯೇ, ಸತ್ಯವೇದದಲ್ಲಿ ಯೋನ ಅಂತ ಒಬ್ಬ ಪ್ರವಾದಿಯನ್ನು ನಾವು ನೋಡ್ತೇವೆ. ಆ ಯೋನಯ ದೇವರ ಮಾತನ್ನು ಕೇಳಬೇಕಾದಂಥ ಪ್ರವಾದಿ, ದೇವರ ಮಾತಿಗೆ ತಕ್ಕಾಗ ನಡೆಯಬೇಕಾದಂಥ ಪ್ರವಾದಿ, ದೇವರ ರಾಜ್ಯಕ್ಕಾಗಿ ಆತ್ಮಗಳಿಗೋಸ್ಕರ ದುಷ್ಟ ಜನರುಗಳಿಗೋಸ್ಕರ ಅವನು ಬಿನ್ನಹ ಮಾಡಬೇಕಾದಂಥ ಒಬ್ಬ ಪ್ರವಾದಿಯನ್ನ ದೇವರು ಕರೆದು ಹೇಳ್ತಾರೆ, ಯೋನ, ನಾನು ನಿನ್ನನ್ನು ತಾಯಿಯ ಗರ್ಭದಲ್ಲಿ ಆರಿಸಿಕೊಂಡೆ, ಈ ಜನಗಳಿಗೆ ಪ್ರವಾದಿಯಾಗಿ ಇಟ್ಟಿದ್ದೀನಿ. ಆದ ಕಾರಣ ನಿನ್ನನ್ನು ನಾನು ನಿನಿವೆ ಎಂಬ ಪಟ್ಟಣಕ್ಕೆ ಕಳಿಸೋದಕ್ಕೆ ತೀರ್ಮಾನ ಮಾಡಿದ್ದೀನಿ. ಅಲ್ಲಿನ ಜನರ ಪಾಪ ಅಧಿಕವಾಗಿ ಹೋಗಿದೆ, ದುಷ್ಟ ಕಾರ್ಯಗಳು ಅಧಿಕವಾಗಿ ಹೋಗಿದೆ, ದೇವರ ಮಾತು ಕೇಳದಂಥ ಜನಗಳಾಗಿ ಹೋಗಿದ್ದಾರೆ, ದೇವರ ಕಡೆಗೆ ಕಿವಿಗೊಡದವರಾಗಿ ಹೋಗಿದ್ದಾರಲ್ಲ, ದೇವರ ಮಾತಿಗೆ ಅವಿಧರಾಗಿದ್ದಾರಲ್ಲ, ದೇವರಿಗೆ ವಿರುದ್ಧವಾಗಿ ನಿಲ್ತಾ ಇದ್ದಾರಲ್ಲ, ಅವರು ನಾಶ ಆಗೋದು ನನಗಿಷ್ಟ ಇಲ್ಲ. ಅವರು ನಾಶ ಆಗೋದು ನನಗಿಷ್ಟ ಇಲ್ಲ ಯೋನ. ಆದ ಕಾರಣ ನನ್ನ ಭಕ್ತನಾಗಿ, ನನ್ನ ಪ್ರವಾದಿಯಾಗಿ, ನನ್ನ ಬಾಯಿಂದ ಬರುವ ಮಾತುಗಳನ್ನು ಆ ನಿನಿವೆ ಪಟ್ಟಣಕ್ಕೆ ಹೋಗಿ ಅಲ್ಲಿನ ಜನಾಂಗಕ್ಕೆ ನನ್ನ ಮಾತನ್ನು ನೀನು ತಿಳಿಸಬೇಕು. ಆ ಮಾತೇನು
ನಿಮ್ಮ ಪಾಪಗಳು ಅಧಿಕ ಆಗಿದೆ, ನಿಮ್ಮ ಅವಿಧೇಯತೆ ಅಧಿಕವಾಗಿದೆ, ನಿಮ್ಮ ಬಂಡುತನ ಅಧಿಕವಾಗಿದೆ, ದೇವರ ಕೋಪ ನಿಮ್ಮ ಮೇಲೆ ಬರಲಿಕ್ಕಿದೆ. ಆದ ಕಾರಣ ನೀವು ತಿರುಗಿಕೊಳ್ಳ್ರಿ ದೇವರ ಕಡೆಗೆ ಅಂತ ನನ್ನ ಪರವಾಗಿ, ನನ್ನ ದೂತನಾಗಿ ಆ ಪಟ್ಟಣಕ್ಕೆ ಹೋಗಿ ಅವರ ತಪ್ಪನ್ನು ಕುರಿತು ನೀನು ಮಾತನಾಡು ಯೋನ ಅಂತ ದೇವರು ಮಗುಗೆ ಹೇಳುವಾಗೆ ಆ ಯೋನಾಗೆ ಹೇಳ್ತಾರೆ. ದೇವರು ಹೇಳುವಾಗ ಆ ಯೋನ, ಆಯಿತು ದೇವರೇ, ನಾನು ಹೋಗಿ ನಿನ್ನ ಮಾತುಗಳನ್ನು ಪಟ್ಟಣದಲ್ಲಿರ್ತಕ್ಕ ಜನಗಳಿಗೆ ತಿಳಿಯಪಡಿಸ್ತೀನಿ ಅಂತ ಹೇಳಿ ನಿನಿವೆ ಪಟ್ಟಣಕ್ಕೆ ಹೋಗಬೇಕಾದಂಥ ಯೋನ ಭಯಗ್ರಾಂತನಾಗಿ ಅಲ್ಲಿ ಹೋಗಿ ನಾನು ಸತ್ಯ ಹೇಳುವಾಗ, ಆ ತಪ್ಪು ಅಂತ ಹೇಳುವಾಗ, ನೀವು ಪಾಪಿಗಳು ಅಂತ ಹೇಳುವಾಗ, ನಾವು ದೋಷಕರು ಅಂತ ಹೇಳುವಾಗ, ದೇವರಿಗೆ ವಿರುದ್ಧವಾಗಿದ್ದೀರಂತ ಹೇಳುವಾಗ ಆ ಜನ ಅದನ್ನು ಸ್ವೀಕಾರ ಮಾಡಿಕೊಳ್ಳದೆ ಒಂದು ವೇಳೆ ಕೋಪಗ್ರಸ್ತರಾಗಿ ನನ್ನ ಮೇಲೆ ತಿರುಗಿ ಬಿದ್ದು ನನ್ನನ್ನು ಕೊಂದಾರು. ಆ ಭಯದಿಂದ ನಿನೆವೆಗೆ ಹೋಗಬೇಕಾದಂಥ ಯೋನ ಒಂದು ತಾರ್ಷೀಷಿಗೆ ಹೋಗಲಿಕ್ಕೆ ತೀರ್ಮಾನ ಮಾಡ್ತಾನೆ. ನಿನೆವೆಗೆ ಹೋಗುವಂಥ ಹಡಗನ್ನು ಹತ್ತಿ ತಾರ್ಷೀಷಿನಲ್ಲಿ ಇಳ್ಕೊಳ್ಬೇಕಂತ ತೀರ್ಮಾನ ಮಾಡಲ್ಪಟ್ಟಂಥ ಯೋನನ ಪ್ಲ್ಯಾನ್ ದೇವರು ಸಕ್ಸಸ್ ಮಾಡೋದಿಲ್ಲ. ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಮಾರ್ಗ ದೇವರ ಮಾರ್ಗ ಅಲ್ಲ, ನಿಮ್ಮ ಆಲೋಚನೆ ದೇವರ ಆಲೋಚನೆ ಅಲ್ಲ. ವಿಶ್ವಾಸಿ ಆದ ಮೇಲೆ, ದೇವಭಕ್ತನಾದ ಮೇಲೆ, ದೇವರ ಮಕ್ಕಳಾದ ಮೇಲೆ ನಮ್ಮ ಪ್ಲ್ಯಾನ್ ಪ್ರಕಾರ ನಡೆಯೋಕ್ಕೆ ದೇವರು ಬಿಡಲ್ಲ. ನಮ್ಮ ಆಲೋಚನೆ ಪ್ರಕಾರ ನಡೆಯೋಕ್ಕೆ ದೇವರು ಬಿಡಲ್ಲ. ನಮ್ಮ ಆಸೆ ಆಕಾಂಕ್ಷೆಗಳ ಪ್ರಕಾರ ನಡೆಯೋಕ್ಕೆ ದೇವರು ಬಿಡಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಪ್ರವಾದಿ ಹೇಳ್ತಾನೆ, ಎಲ್ಲ ಈ ಬಾಯಾರದ ಸಕಲ ಜನರೇ ನೀರಿನ ಬಳಿಗೆ ಬಾ, ನೀರಿನ ಬಳಿಗೆ ಬಾ. ಹಣ ಇರೋವನು ಬರಲಿ, ಹಣ ಇಲ್ಲದೆ ಇರತಕ್ಕವನು ಬರಲಿ. ದೇವರ ಕಡೆಗೆ ನಿನ್ನ ಕಿವಿಯನ್ನು ತಿರುಗಿಸು, ದೇವರ ಮಾತುಗಳ ಕಡೆಗೆ ನಿನ್ನ ಕಿವಿಯನ್ನು ತಿರುಗಿಸು, ದೇವರ ಶಬ್ದದ ಕಡೆಗೆ ನಿನ್ನ ಕಿವಿಯನ್ನು ತಿರುಗಿಸು. ಆಗ ಎಷ್ಟು ಚೆನ್ನಾಗಿ ಹೇಳ್ತಾನೆ, ಆಗ ನೀನು ಬದುಕಿ ಬಾಳುವಿ. ತಿರುಗಿಸದೆ ಹೋದ್ರೆ ಅದರ ಅರ್ಥ ನೀನು ಸತ್ತೋಗ್ತೀಯ, ನೀನು ಬದುಕಲ್ಲ. ದೇವರ ಚಿತ್ತ ಒಬ್ಬನು ಸಾಯೋದು ದೇವರ ಚಿತ್ತ ಅಲ್ಲ. ದೇವರ ವಾಕ್ಯ ಹೇಳ್ತದೆ, ದುಷ್ಟನ ಸಾವಿನಲ್ಲಿ ನನಗೆ ಸ್ವಲ್ಪನೂ ಸಂತೋಷ ಇಲ್ಲ. ಹಲ್ಲೆಲೂಯಾ. ದೇವರು ಹೇಳ್ತಾನೆ, ದುಷ್ಟನ ಸಾವಿನಲ್ಲಿ, ಕೆಡುಕನ ಸಾವಿನಲ್ಲಿ, ತಪ್ಪಾದ ಮಾರ್ಗದಲ್ಲಿ ನಡೆಯತಕ್ಕ ವ್ಯಕ್ತಿಯ ಜೀವಿತ ನಾಶವಾಗೋದು ಅದು ನನಗಿಷ್ಟ ಇಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ನನ್ನ ಮಾತಿಗೆ ಕಿವಿಗೊಡುವವನಾದರೂ ಯಾವ ಕೇಡಿಗೂ ಭಯಪಡದೆ ಅವನು ಸುರಕ್ಷಿತನಾಗಿರ್ತಾನೆ. ಯೋನ ದೇವರ ಮಾತಿನ ಮೇಲೆ ನಂಬಿಕೆ ಇಟ್ಟು ಹೋಗಬೇಕಾಗಿತ್ತು. ಆದರೆ ಹೋಗದೆ ಹೋದ ನಿಮಿತ್ತವಾಗಿ, ಭಯಪಟ್ಟ ನಿಮಿತ್ತವಾಗಿ, ನನ್ನ ಪ್ರವಾದಿಯಾಗೋದಕ್ಕೆ ನೀನು ಯೋಗ್ಯನಾ, ನನ್ನ ಮಗನಾಗಿರೋದಕ್ಕೆ ನೀನು ಯೋಗ್ಯನಾ, ನನ್ನ ದೂತನಾಗಿರೋದಕ್ಕೆ ನೀನು ಯೋಗ್ಯನಾ, ನನ್ನ ಸುವಾರ್ತೆ ಸಾರೋದಕ್ಕೆ ನೀನು ಯೋಗ್ಯನಾ, ನನ್ನ ಮನೆಯಲ್ಲಿ ಇರೋದಕ್ಕೆ ನೀನು ಯೋಗ್ಯನಾ? ದೇವರು ಯೋಚನೆ ಮಾಡಿ ಅವನಿಗೆ ಒಂದು ಸಲ ಎಕ್ಸ್ಕ್ಯೂಸ್ ಕೊಡ್ತಾನ್ರಿ. ಡೈರೆಕ್ಟಾಗಿ ತೀರ್ಮಾನಕ್ಕೆ ದೇವರು ಬರಲ್ಲ. ಯೋನ ನಿನಿವೆ ಪ್ರಾಂತಕ್ಕೆ ಹೋಗೋದಕ್ಕೆ ಬದಲಾಗಿ ತಾರ್ಷೀಷಿಗೆ ಹೋಗುವಂಥ ಹಡಗನ್ನು ಹತ್ತಿ ಕೂತಿರುವಾಗ ಸ್ವಲ್ಪ ದೂರ ಹೋಗ್ತಾ ಇದೆ ಹಡಗು, ಸ್ವಲ್ಪ ದೂರ ಹೋಗ್ತಾ ಇದೆ ಹಡಗು. ಆಗ ದೇವರ ಕಾರ್ಯ ಪ್ರಾರಂಭ ಆಯಿತು. ಮೊದಲಿಗೆ ದೇವರು ಹೇಳ್ತಾನೆ, ಯೋನಿಗೆ ಪಾಠ ಕಲಿಸುವುದಕ್ಕೋಸ್ಕರ, ಬುದ್ಧಿ ಕಲಿಸುವುದಕ್ಕೋಸ್ಕರ, ಮಾತನ್ನು ಮಾರ್ಪಡಿಸುವುದಕ್ಕೋಸ್ಕರ, ತಪ್ಪನ್ನು ತಿರುಗಿಸಿಕೊಳ್ಳುವುದಕ್ಕೋಸ್ಕರ, ಅವನಲ್ಲಿರತಕ್ಕ ಹಠ ತೆಗೆದಾಕುವುದಕ್ಕೋಸ್ಕರ ಆ ಹಡಗು ಚಲಿಸುವಂಥ ಸಮುದ್ರದ ಮೇಲೆ ಬಿರುಗಾಳಿ ಬರುವಾಗ ದೇವರು ಅಪ್ಪಣೆ ಕೊಡ್ತಾನೆ. ನಾನು ಅಂದ್ಕೊಳ್ತೀನಿ, ಫಸ್ಟ್ ಸಾಧಾರಣವಾದ ಗಾಳಿ ಬರುತ್ತೆ. ಆ ಗಾಳಿ ಬರ್ತಾ 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 ಜಾಸ್ತಿ ಆಗ್ತಾ ಇದೆ. ಪ್ರಿಯ ಸಹೋದರಿಯೇ, ಇವತ್ತು ನಮ್ಮ ಜೀವನ ದೇವರ ಕೈಯಲ್ಲಿ ಇಲ್ಲದೆ ಹೋದರೆ ಅಲೆಗಳೋಪಾದಿಯಲ್ಲಿ, ಗಾಳಿಯೋಪಾದಿಯಲ್ಲಿ ಸಮಸ್ಯೆಗಳು ಚಿಕ್ಕದಾಗಿ ಆರಂಭ ಆಗಿ ದೊಡ್ಡದಾಗಿ ಪರಿಣಾಮಕಾರಿಯಾಗಿ ತೋರಲ್ಪಡ್ತದೆ.
ನಾವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲೋ ನಾವು ಎಡವಿದ್ದೀವಲ್ಲ, ಎಲ್ಲೋ ಮಾತು ತಪ್ಪಿದ್ದೀವಲ್ಲ, ಎಲ್ಲೋ ಅವಿದ್ಯರಾಗಿದ್ದೀವಲ್ಲ, ಎಲ್ಲೋ ದೇವರಿಗೆ ಕೋಪ ತರುವಂಥ ಕಾರ್ಯ ನಮ್ಮ ಲೈಫಲ್ಲಿ ನಡೀತಾ ಇದೆಯಲ್ಲ, ಅದನ್ನು ನಾವು ತಿತ್ಕೊಳ್ಳುವಾಗ ಬೀಸುವಂಥ ಬಿರುಗಾಳಿಯನ್ನು, ಬೀಸುವಂಥ ಅಲೆಗಳನ್ನು, ಎದ್ದೇಳುವಂಥ ಸಂಕಟಗಳನ್ನು ನನ್ನ ದೇವರು ನೀಗಿಸಿಬಿಡ್ತಾನಂತೆ. ಹಲ್ಲೆಲೂಯಾ. ಯೋನಾಗೆ ಗೊತ್ತಿಲ್ಲ, ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ಗಾಳಿ ಪ್ರಾರಂಭ ಆಗಿದೆಯಲ್ಲ, ಆ ಸಂದರ್ಭದಲ್ಲಿ ಯೋನ, ದೇವರ ವಾಕ್ಯ ಹೇಳ್ತದೆ, ಹಡಗಿನ ಒಂದು ಕೋಣೆಯ ಒಳಗಡೆ ಹೋಗಿ ಅವನು ನಿದ್ರೆ ಮಾಡುವಾಗ ಸತ್ಯವೇದ ಹೇಳ್ತದೆ, ಆ ಗಾಳಿ ಬಿರುಗಾಳಿಯಾಗಿ ಪರಿವರ್ತನೆಯಾಗಿ ಆ ಹಡಗಿನಲ್ಲಿ ಇರತಕ್ಕವರಿಗೆಲ್ಲ ಭಯ ಪ್ರಾರಂಭ ಆಗೋಗಿದೆ. ಆಗ ದೇವರ ವಾಕ್ಯ ಹೇಳ್ತದೆ, ಹಡಗಿನಲ್ಲಿ ಇರತಕ್ಕವರೆಲ್ಲರೂ ಒಂದು ಚೀಟಿಗಳನ್ನು ಬರೆದು ಅವ್ರೇನು ಮಾಡ್ತಾರೆ ಅಂದರೆ, ಆ ಚೀಟಿ ಬರೆಯೋಕ್ಕೆ ಮುಂಚೆ ಈ ಗಾಳಿ ಬರುವಾಗ, ಅಲೆಗಳು ಹೊಡೆಯುವಾಗ, ಹಡಗು ಶೇಕ್ ಆಗುವಂಥ ಸಂದರ್ಭದಲ್ಲಿ ಭಯಗ್ರಾಂತರಾಗಿ ಅವರೊಂದು ತೀರ್ಮಾನಕ್ಕೆ ಬರ್ತಾರೆ, ಅಯ್ಯೋ ಒಂದು ವೇಳೆ ಹಡಗಿನಲ್ಲಿ ನಾವೆಲ್ಲರೂ ನಮ್ಮ ವಸ್ತುಗಳು ಸೇರಲ್ಪಟ್ಟ ನಿಮಿತ್ತವಾಗಿ ಭಾರದ ನಿಮಿತ್ತ ಈ ಹಡಗು ಮುಳುಗಿ ಹೋಗುತ್ತಾ, ಆ ಭಯಕ್ಕೆ ಅವರೇನು ಮಾಡ್ತಾ ಇದ್ದಾರೆ, ಮೊದಲು ತಮ್ಮ ಸಾಮಾನುಗಳ ಬ್ಯಾಗುಗಳನ್ನು, ವಸ್ತುಗಳನ್ನು ಆ ನೀರಿಗೆ ತೆಗೆದುಹಾಕ್ಬಿಡ್ತಾ ಇದ್ದಾರೆ. ಅದರ ಭಾರ ಕಡಿಮೆ ಆದರೆ ಹಡಗು ಸ್ವಲ್ಪ ನಿಧಾನವಾಗಿ ಸಮಾಧಾನ ಆಗುತ್ತಾ, ಭಯದ ನಿಮಿತ್ತ ತಮ್ಮ ವಸ್ತುಗಳನ್ನು, ಲಗೇಜ್ಗಳನ್ನು, ಇದ್ದಂಥ ಭಾರವಾದ ವಸ್ತುಗಳನ್ನು ಸಮುದ್ರಕ್ಕೆ ಮೊದಲು ಹಾಕಿಬಿಟ್ಟಿದ್ದಾರೆ. ತದನಂತರನೂ ಗಾಳಿ ಕಡಿಮೆ ಆಗ್ತಾ ಇಲ್ಲ, ಹಡಗಿನ ಒಂದು ಶೇಕ್ ಕಡಿಮೆ ಆಗ್ತಾ ಇಲ್ಲ. ಆಗ ಅವರೆಲ್ಲರೂ ಒಂದು ತೀರ್ಮಾನಕ್ಕೆ ಬರ್ತಾರೆ, ಎಲ್ಲರೂ ಚೀಟಿ ಹಾಕಿ ಚೀಟಿನ ಬರೆದು ಯಾರ ನಿಮಿತ್ತವಾಗಿ ಈ ಪ್ರಾಬ್ಲಮ್, ಈ ಹಡಗಿಗೆ, ಈ ಪ್ರಾಂತ್ಯಕ್ಕೆ, ಈ ಸಮುದ್ರದಲ್ಲಿ ಎದ್ದಿದೆ ಅಂತ ತಿಳಿದುಕೊಳ್ಳೋದಕ್ಕೋಸ್ಕರ ಚೀಟಿನ ಬರೆದು ಅವ್ರು ಹಾಕುವಾಗ ಯೋನನ ಹೆಸರು ಬರ್ತದೆ. ಯೋನ ಎಲ್ಲಿದ್ದಾನೆ? ಅವನು ನಿದ್ರೆ ಮಾಡ್ತಾ ಇದ್ದಾನೆ, ಅವನಿಗೆ ಚಿಂತೆ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ಆ ಹಡಗಿನ ಯಜಮಾನ ಗಾಬರಿ ಉಳ್ಳವನಾಗಿ ಎಲ್ಲರಿಗೆ ಹೇಳ್ತಾನೆ, ಎಲ್ಲರೂ ನಿಮ್ಮ ದೇವರುಗಳಿಗೆ ನೀವೇನು ಮಾಡ್ರಿ, ಪ್ರಾರ್ಥನೆಗಳನ್ನು ಪ್ರಾರಂಭ ಮಾಡ್ರಿ. ಒಂದು ವೇಳೆ ಯಾರ ನಿಮಿತ್ತವಾಗಿ, ದೋಷದ ನಿಮಿತ್ತವಾಗಿ, ತಪ್ಪಿನ ನಿಮಿತ್ತವಾಗಿ, ಕೋಪದ ನಿಮಿತ್ತವಾಗಿ ಒಂದು ವೇಳೆ ಈ ಸಮಸ್ಯೆ ಎದ್ದಿರುವುದಾದರೆ ದೇವರು ದಯೆ ತೋರಿಸಲಿ. ಯಾರ ದೇವರು ಈ ಕೋಪವನ್ನು ಎಬ್ಬಿಸಿದಾನೋ ಆ ದೇವರ ಕರುಣೆಗಾಗಿ ನೀವೆಲ್ಲರೂ ಮೊರೆ ಇಡ್ರಿ ಅಂತ ಹೇಳಿ ಆ ಹಡಗನ ಒಂದು ಸಲ ಅವನು ಯಾರಿದ್ದಾರೆ ಅಂತ ಎಲ್ಲ ನೋಡಿಕೊಂಡು ಬರುವಾಗ ದೇವರ ವಾಕ್ಯ ಹೇಳ್ತದೆ, ಹಡಗಿನ ಒಳಗಿನ ಕೋಣೆಯ ಒಳಗೆ, ಹಡಗಿನ ಒಳಗಡೆ ಇದ್ದಂಥ ಕೋಣೆಯ ಒಳಗೆ ಯಾರಿದ್ದಾನೆ? ಯೋನ. ಅವನು ನಿದ್ರೆ ಮಾಡ್ತಾ ಇದ್ದಾನ್ರಿ. ಸತ್ಯವೇದ ಹೇಳ್ತದೆ, ಆ ಯಜಮಾನ ಯೋನನನ್ನು ಎಬ್ಬಿಸಿ, ಅಯ್ಯ ಹಡಗಿನ ಪ್ರಾಬ್ಲಮ್ನಲ್ಲಿ ಎಲ್ಲರೂ ಅಳ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ, ಸಾಯುವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ನೀನಾದರೂ ಇಲ್ಲಿ ಏನು ಮಾಡ್ತಾ ಇದೆಯಾ? ನಿದ್ರೆ ಮಾಡ್ತಾ ಇದೆಯಲ್ಲ. ಅವರ ಸಂಗಡ ಬಂದು, ಅವರ ಟೀಮಲ್ಲಿ ಬಂದು, ಅವರ ಜೊತೆಯಲ್ಲಿ ಬಂದು ನಿನ್ನ ದೇವರನ್ನ ನೀನು ಸಹ ಪ್ರಾರ್ಥನೆ ಮಾಡು. ಒಂದು ವೇಳೆ ನಿನ್ನ ದೇವರೇ ಕನಿಕರ ತೋರಿಸಬಹುದು ಅಂತ ಹೇಳುವಾಗ ಯೋನ ಬಂದು ನೋಡ್ತಾನೆ, ಹಡಗು ಭಾಳ ಶೇಕ್ ಆಗ್ತಾ ಇದೆ, ಬಿರುಗಾಳಿ ಜಾಸ್ತಿ ಆಗಿಬಿಟ್ಟಿದೆ, ಅಲೆಗಳು ಅಬ್ಬರಿಸಿ ಹೊಡಿತಾ ಇದೆ, ಜನ ಎಲ್ಲ ಗೋಳಾಡ್ತಾ ಇದ್ದಾರೆ, ಅನೇಕರು ಮಾತಾಡ್ಕೊಳ್ತಾ ಇದ್ದಾರೆ, ಇದೇ ಲಾಸ್ಟ್ ಜರ್ನಿ, ಇನ್ಮೇಲೆ ನಾವು ಮೀಟ್ ಆಗೋಕ್ಕಾಗಲ್ಲ, ನನ್ನ ಮುಖ ನೀವು ನೋಡೋಕ್ಕಾಗಲ್ಲ, ನಿಮ್ಮ ಮುಖ ನಾನು ನೋಡೋಕ್ಕಾಗಲ್ಲ, ಇದು ನನ್ನ ಜೀವನದ ಲಾಸ್ಟ್ ಪಯಣ ಅಂತ ಅವ್ರು ಅಳ್ತಾ ಇರ್ಬೋದು. ಯೋನ ಅವನು ಯಾರು?
ಅವನು ಇವರಾಗೆ ಸಾಧಾರಣ ವ್ಯಕ್ತಿ ಅಲ್ಲ, ದೇವರಿಂದ ಆರಿಸಲ್ಪಟ್ಟಂತ ವ್ಯಕ್ತಿ. ನಿನಿವೆ ಪಟ್ಟಣಕ್ಕೆ ಪ್ರವಾದನೆ ತೆಗೆದುಕೊಂಡು ಹೋಗಬೇಕಾದಂಥವನು, ಸುವಾರ್ತೆ ತೆಗೆದುಕೊಂಡು ಹೋಗಬೇಕಾದಂಥವನು, ಅವರ ದೋಷಗಳನ್ನು ತಿಳಿಯತ್ತಿಗೆ ಹೋಗಬೇಕಾದಂಥ ಯೋನ ಈ ಗಾಳಿ ಅಲೆಗಳನ್ನು, ಹಡಗು ಶೇಕ್ ಆಗೋದನ್ನು ಕಂಡು ಅವನಿಗೆ ಗೊತ್ತಾಗುತ್ತೆ ಈ ಪ್ರಾಬ್ಲಮ್ ಇವರಿಂದಲ್ಲ, ಈ ಪ್ರಾಬ್ಲಮ್ ನನ್ನಿಂದ ಬಂದಿತು. ಹಲ್ಲೆಲೂಯ, ಒಂದು ಜೋರಾಗಿ ಹೇಳ್ರಿ. ಈ ಸಮಸ್ಯೆ ಕಾರಣ ಯೋನ ತಿಳ್ಕೊಳ್ತಾನೆ, ಈ ಪ್ರಾಬ್ಲಮ್ ನನ್ನಿಂದ. ಅವನು ಸತ್ಯ ಹೇಳ್ತಾನೆ ಜನಕ್ಕೆ, ಅಯ್ಯ ಈ ಪ್ರಾಬ್ಲಮ್ ಬರೋದಕ್ಕೆ ಕಾರಣ ನಾನು. ಯಾಕಂದರೆ ನಮ್ಮ ದೇವರ ಮಾತನ್ನು ನಾನು ಕೇಳಲಿಲ್ಲ, ನಮ್ಮ ದೇವರ ಆಜ್ಞೆಯನ್ನು ಮೀರಿದ್ದೀನಿ. ನನ್ನ ದೇವರ ಒಂದು ಮಾತು, ಕೆಲಸ, ಆಜ್ಞೆ, ನಿನಿವೆಂಬ ಪಟ್ಟಣಕ್ಕೆ ನಾನು ಹೋಗಬೇಕಾಗಿದೆ. ಅಲ್ಲಿ ಹೋಗಿ ಜನರ ದೋಷಗಳನ್ನು ನಾನು ಹೇಳಬೇಕಾಗಿದೆ. ಆದರೆ ದೇವರ ಮಾತನ್ನು ಕೇಳದೆ ನನ್ನ ಪಯಣವನ್ನು ಈ ಕಡೆ ಹೋಗಬೇಕಾದಂಥ ನಾನು ಬೇರೆ ಕಡೆಗೆ ತಿರುಗಿಸಿಕೊಂಡಿದ್ದೇನೆ. ಅದಕ್ಕೆ ಪ್ರವಾದಿ ಹೇಳ್ತಾನೆ, ನಿಮ್ಮ ಮಾರ್ಗ ದೇವರ ಮಾರ್ಗ ಅಲ್ಲ. ಹಲ್ಲೆಲೂಯ. ನಿಮ್ಮ ಆಲೋಚನೆ ದೇವರ ಆಲೋಚನೆ ಅಲ್ಲ. ನಾವು ದೇವರ ಮಾರ್ಗಕ್ಕೂ ದೇವರ ಆಲೋಚನೆಗೂ ನಮ್ಮನ್ನು ಒಪ್ಪಿಸಿಕೊಡ್ಬೇಕಂತೆ. ದೇವರ ವಾಕ್ಯ ಹೇಳ್ತದೆ, ಇವನು ಆ ಜನಗಳಿಗೆ ಹೇಳ್ತಾನೆ, ಹಡಗಲ್ಲಿರೋರಿಗೆ, ಈ ಪ್ರಾಬ್ಲಮ್ ನನ್ನಿಂದ ಬಂದಿದೆ. ಈ ದೊಡ್ಡ ತುಫಾನು ನಿಮಗೆ ಸಂಭವಿಸಿದ್ದು ನನ್ನ ನಿಮಿತ್ತವೇ, ನನ್ನ ನಿಮಿತ್ತವೇ ಎಂಬುದು ನಿಮಗೆ ಗೊತ್ತು. ಅವನ ನಿಮಿತ್ತ ಅವನು ಕೇಳ್ಕೊಳ್ತಾನೆ, ಅಯ್ಯ ನನ್ನ ತೆಗೆದು ನೀವು ಸಮುದ್ರಕ್ಕೆ ಹಾಕ್ಬಿಡ್ರಿ. ಈ ಅಲೆಗಳು ನಿಂತೋಗುತ್ತೆ, ಈ ಬಿರುಗಾಳಿ ನಿಂತೋಗುತ್ತೆ, ಈ ಪ್ರಾಬ್ಲಮ್ ನಿಂತೋಗುತ್ತೆ, ನನ್ನ ದೇವರ ಕಾರ್ಯ ನನ್ನ ನಿಮಿತ್ತ ನಿಮಗೆ ಸ್ಟಾಪ್ ಆಗುತ್ತೆ. ಆಗ ನೀವು ಬದುಕಿಕೊಳ್ತೀರಿ ಅನ್ನುವಾಗ ಅವ್ರಿಗೆ ಇನ್ನೂ ಭಯ ಜಾಸ್ತಿ ಆಗಿಬಿಡುತ್ತೆ. ಅಯ್ಯೋ ನಾವು ವಸ್ತುಗಳೆಲ್ಲ ಹಾಕಿಬಿಟ್ಟು, ಇವನು ಜೀವಂತವಾಗಿದ್ದಾನೆ, ನಾವು ಹಾಕಿದಂಥ ವಸ್ತುಗಳಿಗೆ ಜೀವ ಇಲ್ಲ, ಅದನ್ನು ನಾವು ತಿರುಗಿ ಕೊಂಡುಕೊಳ್ಬೋದು. ಆದರೆ ಈ ವ್ಯಕ್ತಿಯನ್ನು ಹಾಕಿ ಅವನು ಸತ್ತೋದ್ರೆ ಆ ಕೊಲೆಗೆ ಕಾರಣಕರ್ತರು ನಾವಾಗೋದು ಬೇಡ ಅಂತ ಭಯದ ನಿಮಿತ್ತ ಅವನ್ನ ಹಾಕೋದಕ್ಕೆ ಇಷ್ಟಪಡಲ್ಲ. ಅವನು ಮೊರೆ ಇಡ್ತಾನೆ, ನನ್ನ ಹಾಕಿ ನೋಡ್ರಿ, ನನ್ನ ಹಾಕಿ ನೋಡ್ರಿ, ನನ್ನ ಹಾಕ್ರಿ ಅಂತ ಕೇಳ್ಕೊಳ್ತಾನೆ. ಕೇಳಲ್ಪಟ್ಟ ನಿಮಿತ್ತ ದೇವರ ವಾಕ್ಯ ಹೇಳ್ತದೆ, ಅವನ್ನ ನೀರಲ್ಲಿ ಹಾಕಿದ್ರು ಯೋನ ಸಾಯದಾಗೆ. ಹಲ್ಲೆಲೂಯ. ಯೋನ ಸಾಯದಾಗೆ ಅವನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ, ರಕ್ಷಣೆ ಮಾಡೋದಕ್ಕೆ, ಕಾಪಾಡೋದಕ್ಕೆ, ದೇವರ ಸಾಕ್ಷಿ ಎಬ್ಬಿಸೋದಕ್ಕೆ ಇದ್ದೀರಾ? ದೇವರ ವಾಕ್ಯ ಹೇಳ್ತದೆ, ದಾವೀದ ಹೇಳ್ತಾನೆ, ದೇವರೇ ನಿನಗೆ ತಪ್ಪಿಸ್ಕೊಂಡು ನಾನು ಎಲ್ಲೋಗಲಿ, ಎಲ್ಲೋದ್ರೂ ನನ್ನನ್ನು ನೀನು ಬಿಡಲ್ಲ. ಹಲ್ಲೆಲೂಯ. ಯೋನಾಗೆ ಗೊತ್ತು, ಇದು ನನ್ನ ತಪ್ಪಿನ ನಿಮಿತ್ತ ದೇವರಿಗೆ ಕೋಪ ತಂದಿದ್ದಾನೆ ಅಂತ. ಅವರು ಗಟ್ಟಿ ತೀರ್ಮಾನ ಮಾಡಿ ಆ ಯೋನನನ್ನು ಆ ಹಡಗಿನಿಂದ ಸಮುದ್ರಕ್ಕೆ ಹಾಕ್ತಾ ಇದ್ದಾರೆ. ಹಾಕಿದ ಮೇಲೆ ದೇವರ ಕೋಪ ತಣ್ಣಗಾಗುತ್ತೆ. ಹಲ್ಲೆಲೂಯ. ಅದರರ್ಥ ನಮ್ಮ ತಪ್ಪನ್ನು ತಿದ್ದುಕೊಳ್ಳುವಾಗ ಬರಬೇಕಾದಂಥ ಕೇಡು ಬರದಾಗೆ ದೇವರು ಕಾಪಾಡ್ತಾನಂತೆ. ಅದಕ್ಕೆ ಯೋಬಲ್ ಹೇಳ್ತಾನೆ, ಉಪವಾಸ ದಿನವನ್ನು ಗೊತ್ತು ಮಾಡ್ರಿ, ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರನ್ನ ಕೂಡಿಸ್ರಿ. ಮುಂದಿನ ದಿನದಲ್ಲಿ ಆಗಬೇಕಾದಂಥ ಕೇಡು ಆಗದಾಗೆ ನಿಮ್ಮ ಹೃದಯ ಎಂಬ ಬಟ್ಟೆನ ಹರ್ಕೊಂಡು ದೇವರಲ್ಲಿ ಗೋಳಾಡ್ರಿ. ಹಲ್ಲೆಲೂಯ. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ, ದುಷ್ಟನ ಸಾವಿನಲ್ಲಿ ನನಗೆ ಸ್ವಲ್ಪನೂ ಸಂತೋಷ ಇಲ್ಲ, ಅವನ ರಕ್ಷಣೆ ಹೊಂದಬೇಕೆಂಬುದೇ ನನ್ನ ಚಿತ್ತ. ನಿನಿವೆ ಪಟ್ಟಣ ನಾಶ ಆಗೋದು ದೇವರಿಗೆ ಇಷ್ಟ ಇಲ್ಲ.
ನಿನಿವೆ ಪಟ್ಟಣದ ಜನ ನಾಶ ಆಗೋದು ದೇವರಿಗೆ ಇಷ್ಟ ಇಲ್ಲ, ಅಲ್ಲಿ ಸಾಯೋದು ದೇವರಿಗೆ ಇಷ್ಟ ಇಲ್ಲ, ನರಕಕ್ಕೆ ಹೋಗೋದು ದೇವರಿಗೆ ಇಷ್ಟ ಇಲ್ಲ. ಆ ಜನ ರಕ್ಷಣೆ ಹೊಂದಬೇಕೆಂಬುದೇ ದೇವರ ಚಿತ್ತ. ಅಲ್ಲಿಗೆ ಯಾರನ್ನ ಕಳಿಸೋದಕ್ಕೆ ದೇವರು ರೆಡಿ ಮಾಡ್ತಾನೆ? ಯೋನನನ್ನು. ಅದು ದೇವರ ವಾಕ್ಯ ಹೇಳ್ತದೆ. ಯೋನ ನೀರಿನ ಒಳಗೆ ಪ್ರವೇಶ ಮಾಡಲ್ಪಟ್ಟಾಗ ಒಂದು ದೊಡ್ಡ ತಿಮ್ಮಿಂಗಲಕ್ಕೆ, ಒಂದು ದೊಡ್ಡ ಮೀನಿಗೆ ದೇವರು ನೋಡ್ರಿ, ಇಡೀ ಸೃಷ್ಟಿ ಮುಂದೆ ಬರುವಾಗ ಇಡೀ ಸೃಷ್ಟಿ ದೇವರ ಮಾತನ್ನು ಕೇಳುತ್ತೆ. ಮೀನ್, ನಂಬಕ್ಕೆ ಅಸಾಧ್ಯವಾದಂಥ ಒಂದು ಮೀನ್ ಯೋನನನ್ನ ತನ್ನ ಹೊಟ್ಟೆ ಒಳಗಿಟ್ಕೊಂಡು 3 ದಿನ ಹಗಲು ರಾತ್ರಿ ಯೋನನ ನಿಮಿತ್ತ ಆ ಮೀನ್ ಊಟ ಮಾಡಿಲ್ಲ. ಯೋನನ ನಿಮಿತ್ತ ದೇವರ ಮಾತನ್ನು ಕೇಳುವುದಕ್ಕೋಸ್ಕರ ಆ ಮೀನ್ 3 days ಫಾಸ್ಟಿಂಗ್. ಒಂದು ಅಲ್ಲೇಲುಯ್ಯ ಹೇಳ್ರಿ, ಒಂದು ಅಲ್ಲೇಲುಯ್ಯ ಹೇಳ್ರಿ. ದೇವರ ಮಾತನ್ನು ಕೇಳಲ್ಪಟ್ಟಂಥ ಮೀನ್ ನಾನು ತಿಂದರೆ ಜೀರ್ಣ ಮಾಡ್ಕೊಳ್ಬೇಕಲ್ಲ, ಅದು ಯೋನಾಗೆ ತೊಂದರೆ ಆಗುತ್ತಲ್ಲ, ಯೋನ ಒಂದು ವೇಳೆ ಸತ್ತೋಗ್ಬಿಡ್ತಾನಲ್ಲ. ಯೋನನ ನಿಮಿತ್ತ ದೇವರ ಮಾತನ್ನು ಕೇಳಲ್ಪಟ್ಟಂಥ ಆ ಮೀನ್ ಇವನನ್ನು ಕಾಪಾಡು ಅಂತ ತನ್ನ ಒಡೆಯ ಹೇಳ್ದ ಅಂತ ಆ ಯೋನನನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು 3 ದಿನ ಹಗಲು ರಾತ್ರಿ ದೇವರ ಸ್ವರ ಬರೋವರೆಗೆ ಯೋನನನ್ನ ಜೋಪಾನವಾಗಿ, ಹಲ್ಲೆಲೂಯ, ಜೋಪಾನವಾಗಿ ಕಾಯಲ್ಪಟ್ಟಂಥ ಮೀನಿಗೆ ದೇವರ ಅಪ್ಪಣೆ ಬರೋವರೆಗೂ ಯೋನ ಮೀನಿನ ಹೊಟ್ಟೆಯಲ್ಲಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಯಾಕೆ 3 ದಿನ ದೇವರು ಸಮಾಧಾನವಾಗಿ ಕಾಯ್ತಾ ಇದ್ದ ಅಂದರೆ ಇವನ ಹಠ ಹೊರಗೋಗಬೇಕಂತ, ಇವನ ಮಾರ್ಗ ಚೇಂಜ್ ಆಗಬೇಕಂತ, ಇವನ ಆಲೋಚನೆ ದೇವರ ಕಡೆಗೆ ತಿರುಗಬೇಕಂತ ದೇವರು ಕಾಯ್ತಾ ಇದ್ದ. ಅದಕ್ಕೆ ಸತ್ಯವೇದ ಹೇಳ್ತದೆ, ಯೋನ ಆ ಮೀನಿನ ಹೊಟ್ಟೆ ಒಳಗೆ ಯಾವಾಗ ಪಶ್ಚಾತ್ತಾಪ ಮಾನಸಾಂತರ ಪಡಕ್ಕೆ ಪ್ರಯತ್ನ ಪಟ್ನೋ ಅದನ್ನು ಕೇಳಲ್ಪಟ್ಟಂಥ ದೇವರು ಯೋನ ಹೇಳ್ತಾನೆ, ದೇವರೇ ನನ್ನ ಕ್ಷಮಿಸಿಬಿಡಪ್ಪ, ನಿನ್ನ ಮಾತನ್ನು ನಾನು ಕೇಳಬೇಕಾಗಿತ್ತು, ನಿನವೇ ಪಟ್ಟಣಕ್ಕೆ ಹೋಗಬೇಕಾಗಿತ್ತು, ನಿನ್ನ ಮಾತಿಗೆ ಅನುಗುಣವಾಗಿ ಸತ್ಯವನ್ನು ನುಡಿಬೇಕಾಗಿತ್ತು, ಆದರೆ ಹೋಗದ ನಿಮಿತ್ತವಾಗಿ ನನಗೆ ಈ ಒಂದು ಶಿಕ್ಷೆ ಕೊಟ್ಟಿದ್ಯಲ್ಲ, ಈಗ ನನಗೆ ಬುದ್ಧಿ ಬಂತು. ಒಂದು ಹಲ್ಲೆಲೂಯಾ. ದುಂದುಗಾರನ ಮಗನಿಗೆ ಹಂದಿ ಒಟ್ಟು ತಿಂದ ಮೇಲೆ ಬುದ್ಧಿ ಬಂತು. ಯೋನನಿಗೆ ಮೀನಿನ ಹೊಟ್ಟೆ ಒಳಗಿರುವಾಗ ಬುದ್ಧಿ ಬಂದು ಅವನು ಪ್ರಾರ್ಥನೆ ಮಾಡ್ತಾನೆ, ನನ್ನ ತಪ್ಪನ್ನು ಕ್ಷಮಿಸಿಬಿಡು ದೇವರೇ, ನನ್ನ ತಪ್ಪನ್ನು ಕ್ಷಮಿಸಪ್ಪ, ಇನ್ಮೇಲೆ ನಾನು ಅವಿದ್ಯನಾಗಿ ನಡೆಯಲ್ಲ ದೇವರೇ, ಈ ಪ್ರಾಣ ನಿನಗೋಸ್ಕರ ಸಮರ್ಪಣೆ ಮಾಡಿಬಿಡ್ತಾನೆ. ಹಲ್ಲೆಲೂಯಾ. ಆ ಜನ ನನ್ನ ಹೊಡೆದ್ರೂ ಪರವಾಗಿಲ್ಲ, ಬೈದ್ರೂ ಪರವಾಗಿಲ್ಲ, ಗಲಾಟೆ ಮಾಡಿದ್ರೂ ಪರವಾಗಿಲ್ಲ, ನನ್ನ ಕೊಂದಾಕಿದ್ರೂ ಪರವಾಗಿಲ್ಲ ದೇವಾ, ಈ ಜೀವ ನಿನಗೋಸ್ಕರ ಅಂತ ಅವನು ಯಾವಾಗ ಒಪ್ಪಿಕೊಂಡು ನಿನ್ನ ಮಾತನ್ನು ನಾನು ನಿನವೇ ಜನಗಳಿಗೆ ಹೋಗಿ ಹೇಳ್ತೀನಿ ಅಂತ ಹೇಳಿದ್ನೋ ಆಗ ಇಂಟಿಮೇಷನ್ ಮೀನಿಗೆ ಬರುತ್ತೆ. ಮೀನ್ ಯೋನನನ್ನು ದಡದಲ್ಲಿ ತಂದು ಹಾಕು. ಹಲ್ಲೆಲೂಯಾ. ನೀವು ಯಾವಾಗ ತೀರ್ಮಾನ ಬದಲಾಯಿಸ್ಕೊಳ್ತೀರೋ, ನಿಮ್ಮ ಮಾರ್ಗಗಳನ್ನು ಬದಲಾಯಿಸ್ಕೊಳ್ತೀರೋ, ನಿಮ್ಮ ಆಲೋಚನೆಗಳನ್ನ ಬದಲಾಯಿಸ್ಕೊಳ್ತೀರೋ, ದೇವರ ಮಾತಿಗೆ ಪ್ರಾಮುಖ್ಯತೆ ಕೊಡ್ತೀರೋ, ನಿಮ್ಮ ಲೈಫ್ನಲ್ಲಿರುವಂಥ ಸಮಸ್ಯೆಗಳಿಗೆ ದೇವರು ಹೇಳ್ತಾನೆ, ಸಮಸ್ಯೆ ನನ್ನ ಮಗಳನ್ನು ಬಿಟ್ಟೋಗು, ನನ್ನ ಮಗನನ್ನು ಬಿಟ್ಟೋಗು, ನನ್ನ ಮಕ್ಕಳ ಕುಟುಂಬವನ್ನು ಬಿಟ್ಟೋಗು. ಆಗ ದೇವರು ಹೇಳಿದ್ರೆ ಯಾವ ಸಮಸ್ಯೆ ನಿಮ್ಮ ಹತ್ರ ಬರೋದೇ ಇಲ್ಲ, ಬಂದರೂ ಅದು ಇರೋದೇ ಇಲ್ಲ. ಯಾಕೆಂದರೆ ಯುದ್ಧ ನಂದು, ಜಯ ನಿಮ್ಮದು. ಒಂದು ಹಲ್ಲೆಲೂಯಾ ಹೇಳ್ರಿ. ದೇವರ ವಾಕ್ಯ ಹೇಳ್ತದೆ, ಮೀನಿನ ಹೊಟ್ಟೆಯ ಒಳಗೆ ಯೋನ ಪಶ್ಚಾತ್ತಾಪ ಪಟ್ಟಿದ್ದಾನೆ, ಮಾನಸಾಂತರ ಪಟ್ಟಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯ ಹೇಳ್ತದೆ, ಯೋನನ ಲೈಫಲ್ಲಿ ದೇವರು ಒಂದು ಟರ್ನಿಂಗ್ ಪಾಯಿಂಟ್ ತಗೊಂಡ್ಬರ್ತಾನೆ. ಆ ಪ್ರವಾದಿ
ನಿನವೆ ಪಟ್ಟಣಕ್ಕೆ ಹೋಗೋದಕ್ಕೆ ತೀರ್ಮಾನ ಮಾಡ್ತಾನೆ. ಆ ಜನಗಳಿಗೆ ಹೋಗಿ ಅವನು ಅವರ ತಪ್ಪನ್ನು ಕುರಿತು ಮಾತನಾಡುವಾಗ ಇವನು ತಿಳ್ಕೊಂಡಂಗೆ ಆ ಜನ ಕಲ್ಲು ತಗೊಂಡು ಹೊಡಿಯಲ್ಲ, ಅವನ್ನ ಕೊಲೆ ಮಾಡೋಕ್ಕೆ ಬರಲ್ಲ. ದೇವರ ಸ್ವರವನ್ನು ಕೇಳಿದ ಮೇಲೆ ಎಲ್ಲರೂ ಬಂದು ಉಪವಾಸಗಳಲ್ಲಿ ಕೂತ್ಕೊಂಡ್ಬಿಟ್ರಂತೆ, ಬೂದಿನ ಹಾಕ್ಕೊಂಡ್ಬಿಟ್ರಂತೆ, ಬಟ್ಟೆಗಳನ್ನ ಹರ್ಕೊಂಡ್ಬಿಟ್ರಂತೆ, ದೇವ್ರ ಹತ್ರ ಮೊರೆ ಇಟ್ರಂತೆ. ನಾವೇನು ತಪ್ಪು ಮಾಡಿದ್ದೀವೋ ದೇವರೇ, ಅದನ್ನು ಕ್ಷಮಿಸಪ್ಪ, ತಿರುಗಿ ನಾವು ತಪ್ಪಿಗೆ ಹೋಗಲ್ಲ ಅಂತ ದೇವರು ಮನಮರುಗುವಾಗೆ ಅವರು ಪಶ್ಚಾತ್ತಾಪ ಪಡಕ್ಕೆ ಪ್ರಾರಂಭ ಮಾಡಿದ್ರಂತೆ. ದೇವರ ವಾಕ್ಯ ಹೇಳ್ತದೆ, ದೇವರು ಪ್ರವಾದಿಯ ಹಠವನ್ನು ಈ ರೀತಿಯಾಗಿ ಅವನು ತಿದ್ದುತ್ತಾನಂತೆ. ಇವತ್ತು ನಮ್ಮ ಜೀವಿತದಲ್ಲೂ ಹಠ ಬಿಡೋವರೆಗೂ ಒಳ್ಳೆ ಕೆಲಸ ಆಗೋದಿಲ್ಲ, ಹಠ ಬಿಡೋವರೆಗೂ ಡೆವಲಪ್ಮೆಂಟ್ ಆಗಲ್ಲ, ಹಠ ಬಿಡೋವರೆಗೂ ನಮಗೆ ಸಮಾಧಾನ ಬರಲ್ಲ, ಹಠ ಬಿಡೋವರೆಗೂ ನಾವು ಮಾರ್ಪಡಕ್ಕಾಗಲ್ಲ. ಪ್ರವಾದಿ ಯೆಶಾಯನು ಹೇಳ್ತಾನೆ, ನಿಮ್ಮ ಮಾರ್ಗ ಯಾವತ್ತೂ ದೇವರು ಅಕ್ಸೆಪ್ಟ್ ಮಾಡಲ್ಲ. ನಾವು ದೇವರ ಮಾರ್ಗದಲ್ಲಿ ನಡೆಯೋದಕ್ಕೆ ನಾವು ತಿಳ್ಕೊಂಡು ಕಲಿಬೇಕು. ನಮ್ಮ ಆಲೋಚನೆಗಳನ್ನ ದೇವರು ಯಾವತ್ತೂ ಅಕ್ಸೆಪ್ಟ್ ಮಾಡಲ್ಲ. ದೇವರ ಆಲೋಚನೆ ಮೇರೆಗೆ ನಾನು ಮತ್ತು ನೀವು ಹೋಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಯಾವಾಗಲೂ ಈ ದಾವೀದದು ತುಂಬ ನೆನಪು ಬರ್ತದೆ. ಅವನ್ನೆಲ್ಲ ರೆಡಿ ಮಾಡಿ ಆಲಯ ಕಟ್ಟಬೇಕು, ನಾಳೆ ಫೌಂಡೇಶನ್ ತೆಗಿಬೇಕು. ಅವನು ದೇವ್ರು ಹೇಳ್ತಾನೆ, ನೀನು ಕಟ್ಟಬಾರ್ದು. ಅವಾಗ ಎಷ್ಟು ನೊಂದಿರ್ಬೋದು ಅವನು, ಎಷ್ಟು ದುಃಖ ಬಂದಿರ್ಬೋದು ಅವನಿಗೆ. ಒಂದು ಕಡೆ ದೇವ್ರ ಮೇಲೆ ಕೋಪ ಬಂದಿರಬೇಕಾಗಿತ್ತು ಅವನಿಗೆ. ರಾಜಾರಿ ಅವನು, ದೇವರು ದಾವೀದ್ಗೆ ನೀನು ಆಲಯ ಕಟ್ಟಬಾರ್ದು ಅಂದಾಗ ಒಂದು ಮಾತು ಆಡದೆ, ದೇವರೇ ನನ್ನ ಆಲೋಚನೆ ಒಂದು ವೇಳೆ ಸರಿ ಇಲ್ಲದೆ ಹೋದರೆ ನನಗೆ ಕ್ಷಮಿಸಪ್ಪ, ನನ್ನ ಮಾರ್ಗ ಒಂದು ವೇಳೆ ಸರಿಯಾದ ಮಾರ್ಗ ಆಗಿಲ್ಲದೆ ಹೋಗಿದ್ರೆ ನನ್ನನ್ನು ಸರಿ ಮಾಡಪ್ಪ. ಆ ರಾಜ ಆವಾಗಲೇ ತಗ್ಗಿಸ್ಕೊಂಡ್ಬಿಟ್ನಂತೆ. ಇವನಾದರೂ 3 ದಿನ ಕಾಯ್ತಾವನೆ, ದಾವೀದ ಆವಾಗಲೇ ಶರಣರಾಗ್ತಾನೆ. ಅದಕ್ಕೆ ದೇವ್ರಿಗೆ ಇಷ್ಟ ಅವನು. ಅದಕ್ಕೆ ದೇವ್ರು ಹೇಳ್ತಾರೆ, ಇವನು ನನ್ನ ಹೃದಯ ಒಪ್ಪುವಂಥ ಮನುಷ್ಯ. ಯೋನಾಗೆ ಹೇಳಿದ್ರ? ಯೋನಾಗೆ ಹೇಳಲಿಲ್ಲ, ಯೆಶಾಯಗೆ ಹೇಳಲಿಲ್ಲ, ಅನೇಕ ಪ್ರವಾದಿಗಳಿಗೆ ಹೇಳಲಿಲ್ಲ ದೇವರು. ದಾವೀದ್ಗೆ ಹೇಳ್ತಾರೆ, ಇವನು ನನ್ನ ಹೃದಯ ಒಪ್ಪುವಂಥ ಮನುಷ್ಯ. ಪ್ರಿಯ ಸಹೋದರ ಸಹೋದರಿಯೇ, ಇವತ್ತು ದೇವರು ಹೇಳ್ತಾನೆ, ನನ್ನ ಮಾತಿಗೆ ಕಿವಿಗೊಡುವವನಾದರೂ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿ. ಯೋನ ದೇವರ ಮಾತಿಗೆ ಭಯಪಡಬೇಕಾಗಿತ್ತು. ಅವನ ಬುದ್ಧಿನ ತಿದ್ದೋದಕ್ಕೋಸ್ಕರ, ಅವನ ಅವಿಧೇಯತೆಯನ್ನು ತೆಗೆದುಹಾಕೋದಕ್ಕೋಸ್ಕರ, ನಿನೆವೆ ಪಟ್ಟಣಕ್ಕೆ ಹೋಗಿ ಸತ್ಯವನ್ನು ತಿಳಿಸೋದಕ್ಕೋಸ್ಕರ ಅವನನ್ನು ದೇವರು ಪ್ರವಾದಿಯಾಗಿ ಎಬ್ಬಿಸ್ತಾನೆ. ಇವತ್ತು ನನ್ನನ್ನು ನಿಮ್ಮನ್ನು ಪ್ರವಾದಿ ಯೆರೆಮೀಯನು ಹೇಳ್ತಾನೆ, ನಾನು ಬಾಲಕ. ದೇವರು ಹೇಳಿದ್ರು, ಬಾಲಕ ಅಂತ ಹೇಳಬೇಡ, ನಾನು ಯಾರ ಬಳಿಗೆ ನಿನ್ನನ್ನು ಕಳಿಸ್ತೇನೋ ಅವರ ಬಳಿಗೆ ಹೋಗಿ ಹೇಳಲೇಬೇಕು. ಎಷ್ಟು ಜನ ರೆಡಿ ಇದ್ದೀರಾ? ದೇವರ ಸ್ವರ ಕೇಳಿ ನಾನು ಹೋಗೋದಕ್ಕೆ ರೆಡಿ. ನಾನು ದೇವ್ರ ಸ್ವರ ಕೇಳಬೇಕಂತ ಆಸೆ. ದೇವ್ರ ಸ್ವರಕ್ಕೆ ಅನುಗುಣವಾಗಿ ನಾನು ನಡೀಬೇಕು. ನನ್ನ ಜೀವನ ದೇವರು ಬಯಸುವಂಥ ದಾರಿಯಲ್ಲಿ ನಡಿಬೇಕು. ನನ್ನ ಬಾಳು ದೇವರು ಇಷ್ಟಪಡುವಂಥ ಬಾಳಾಗಿರಬೇಕು. ನನ್ನ ಆಲೋಚನೆ ಇವತ್ತಿಗೆ ಸ್ಟಾಪ್. ದೇವರ ಆಲೋಚನೆ ಮೇರೆಗೆ ನಾನು ಜೀವಿಸಬೇಕು. ಹಲ್ಲೆಲೂಯಾ ಅಂತ ಕತ್ತೇನೆ ದೇವ್ರ ಮಾತು ಕೇಳೈತೆ. ನಾನು ಮತ್ತು ನೀವು ಕೇಳಬೇಕಾ ಬೇಡ? ಕೇಳಬೇಕಾ ಬೇಡವಾ? ಕತ್ತೆ ಶಪಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಅದು ದೇವದೂತ ನೋಡಿದ ತಕ್ಷಣ ಅವನು ಕೂತವನಿಗೆ ಹೇಳ್ತದೆ, ಕಣ್ಣು ಕಾಣಲ್ವ ನಿನಗೆ? ಖಡ್ಗ ಹಿಡಿಯಲ್ಪಟ್ಟ ದೂತ ನಿಂತ್ಕೊಂಡವನೇ. ನಾವು ಹೋಗ್ತಾ ಇರೋಂಥ ಹಾದಿ ದೇವ್ರಿಗಿಷ್ಟ ಇಲ್ಲ, ಇಲ್ಲಿಗೆ ಅದು ಬಿಟ್ಟು ಬಿಡು. ಕತ್ತೆ ಆ ಬಿಲಾಮನಿಗೆ ಬುದ್ಧಿ ಹೇಳುತ್ತೆ. ಇವತ್ತು ನಮಗೂ ದೇವರಾತ್ಮ ಅನೇಕ ಬಾರಿ ಮಾತನಾಡ್ತಾನೆ. ಮಾತನಾಡುವಾಗಲೂ ನಾವು ತಿರಸ್ಕರಿಸಿ ಹೋಗುವಾಗ ನಮ್ಮ ಲೈಫಲ್ಲಿ ಅಲೆಗಳು, ಬಿರುಗಾಳಿಗಳು, ಇಕ್ಕಟ್ಟು ಬಿಕ್ಕಟ್ಟುಗಳು ಎದ್ದು ನಿಂತ್ಕೊಳ್ತದೆ. ಆಗಲೇ ನೀವು ಒಪ್ಪಿಸ್ಕೊಟ್ಬಿಡ್ರಿ, ಅದನ್ನು ದೇವ್ರು ಸ್ಟಾಪ್ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋನ ದೇವ್ರ ಮಾತು ಕೇಳ್ದ, ದೇವರನ್ನು ಬ್ಲೆಸ್ ಮಾಡ್ತಾರೆ. ಅವನು ಹೋಗಿ ಆ ಜನಗಳಿಗೆ ಹೇಳ್ತಾನೆ ಅವ್ರ ತಪ್ಪನ್ನು. ಅವ್ರು ಒಪ್ಕೊಂಡು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಪ್ರಾರಂಭ ಮಾಡ್ತಾರೆ. ಇವತ್ತು ನಾವು
ಎಲ್ಲಿ ಎಡುತ್ತಾ ಇದ್ದೀವಿ, ಯಾವ ತಪ್ಪು ಬಿಡೋಕ್ಕಾಗದೆ ನಮ್ಮ ಲೈಫಲ್ಲಿ ಇದೆ, ಯಾವುದು ನಮ್ಮನ್ನು ಕೊರೀತಾ ಇದೆ, ಯಾವುದರಲ್ಲಿ ನಾವು ಅವಿಧೇಯರಾಗಿದ್ದೇವೆ, ಯಾವುದರಲ್ಲಿ ದೇವರ ಮಾತನ್ನು ಕೇಳದಾಗೆ ಜೀವಿಸ್ತಾ ಇದ್ದೇವಾ? ನಿನ್ನ ಮೊಣಕಾಲ್ ನಿನ್ನ ಲೈಫನ್ನು ಟರ್ನ್ ಮಾಡ್ತದೆ. ನಿನ್ನ ಮೊಣಕಾಲಿನ ಪ್ರಾರ್ಥನೆ ನಿನ್ನ ಜೀವನದ ಚರಿತ್ರೆಯನ್ನು ಬದಲಾವಣೆ ಮಾಡ್ತದೆ. ಮೊಣಕಾಲಿನ ಪ್ರಾರ್ಥನೆ ಸಾಧಾರಣವಾದ ಪ್ರಾರ್ಥನೆ ಅಲ್ಲ, ದೇವರ ಸಿಂಹಾಸನವನ್ನು ಅಲುಗಾಡಿಸುವಂಥ ಪ್ರಾರ್ಥನೆ. ಹಲ್ಲೆಲೂಯಾ. ಆದ ಕಾರಣ ನಮ್ಮನ್ನು ಒಪ್ಪಿಸಿಕೊಡೋಣ. ಅದಕ್ಕೆ ಒಂದು ವಚನ ಹೇಳ್ತದೆ, ಗಲಾತ್ಯ 6ನೇ ಅಧ್ಯಾಯ 7 ಮತ್ತು 9 ಓದುವಾಗ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕೆಂದರೆ ಮನಗುಂದಿದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಯಾಕೆಂದರೆ ಮನಗುಂದದಿದ್ದರೆ, ಬೇಸರ ಮಾಡಿಕೊಳ್ಳೋದೆ ಒಳ್ಳೆ ಕೆಲಸವನ್ನು ಮಾಡಬೇಕಂತ. ಒಂದು ಹಲ್ಲೆಲೂಯಾ ಹೇಳ್ರಿ. ಇನ್ನೊಂದು ಕಡೆ ದೇವರ ವಾಕ್ಯ ಹೇಳ್ತದೆ, ಲೂಕ 9ನೇ ಅಧ್ಯಾಯ 62ನೇ ವಚನದಲ್ಲಿ, ನೇಗಿಲಿನ ಮೇಲೆ ಕೈ ಇಟ್ಟು ಹಿಂತಿರುಗಿ ನೋಡುವವನು ನನಗೆ ಯೋಗ್ಯನಲ್ಲ. ನೇಗಿಲಿನ ಮೇಲೆ ಕೈ ಇಟ್ಟು ಹಿಂತಿರುಗಿ ನೋಡುವವನು ನನಗೆ ಯೋಗ್ಯನಲ್ಲ. ಹಲ್ಲೆಲೂಯಾ. ದೇವರಿಗಾಗಿ ಒಂದು ಸಲ ನಮ್ಮ ಜೀವಿತನ ಕೊಟ್ಟ ಮೇಲೆ ಲೋಟನ ಥರ ನಾವು ಓಡ್ತಾ ಇರಬೇಕು, ಹಿಂತಿರುಗಿ ನೋಡಲೇಬಾರ್ದು. ಅದಕ್ಕೆ ಪೌಲ ಹೇಳ್ತಾನೆ, ನಾನು ಕೊಡಲ್ಪಟ್ಟಂಥ ಓಟವನ್ನು ನಾನು ಹಿಂತಿರುಗದೆ ದೇವರು ತೋರಿಸಲ್ಪಟ್ಟಂಥ ಆ ಬೆಟ್ಟಕ್ಕೆ ಓಡಿ ಜೀವದ ಮಾಲೆಯನ್ನು ಹೊಂದಿಕೊಂಡೆ. ಪ್ರಿಯ ಸಹೋದರಿಯೇ, ಕ್ರಿಸ್ತನಲ್ಲಿ ಎಲ್ಲರೂ ಓಡಕ್ಕಾಗಲ್ಲ. ಎಷ್ಟೋ ಜನ ಆಯಾಸ ಆಗಿದ್ದಾರೆ. ಆದರೆ ಪ್ರವಾದಿ ಹೇಳ್ತಾನೆ, ಯೆಶಾಯ 40:31 ಯೆಹೋವನನ್ನು ನಿರೀಕ್ಷಿಸುವವರೇ ಹೊಸ ಬಲ ಬರುತ್ತಂತೆ. ಯಾವಾಗೆಲ್ಲ ನೀವು ದೇವರ ಮನೆಗೆ ಬರ್ತಿರೋ, ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿರ್ತಿರೋ, ಸ್ತೋತ್ರ ಅಯ್ಯ ಅಂತ ಹೇಳ್ತಾ ಇರ್ತಿರೋ, ಸ್ತೋತ್ರ ಹೇಳೋರು ದೇವರಿಂದ ದೂರ ಹೋಗಲ್ಲ, ದೇವರಿಗೆ ಹತ್ರ ಆಗ್ತಾರಂತೆ. ಸ್ತೋತ್ರ ಹೇಳೋದ್ರಿಂದ ನಿನ್ನ ಬಲ ಕುಂದಿ ಹೋಗಲ್ಲ, ಸ್ತೋತ್ರ ಹೇಳೋದ್ರಿಂದ ನಿನ್ನ ಬಲ ಇನ್ಕ್ರೀಸ್, ನಿನ್ನ ಬಲ ಹೆಚ್ಚುತ್ತಂತೆ. ಅದಕ್ಕೆ ಪ್ರವಾದಿ ಹೇಳ್ತಾನೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಆಮೇನ್. ಪ್ರಿಯ ಸಹೋದರಿ, ನಮ್ಮನ್ನು ಒಪ್ಪಿಸಿಕೊಡೋಣ ದೇವರ ಸಮ್ಮುಖದಲ್ಲಿ. ದೇವರೇ, ನಿನ್ನ ಮಾತಿಗೆ ಕಿವಿಗೊಟ್ಟವರಾಗಿ ನಾವು ನಡೆಯುವಂಥ ಭಾಗ್ಯ ನಮಗೆ ಕೊಡಿಸುವ. ಒಂದು ವೇಳೆ ಗೊತ್ತಿದ್ದು ಗೊತ್ತಿಲ್ಲದವರಾಗಿ ಜೀವಿಸಿದರೆ ನಮ್ಮನ್ನು ಕ್ಷಮಿಸಪ್ಪ ಅಂತ ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಇವತ್ತು ದೇವರು ನಮ್ಗೆ ಏನು ಮಾಡೋಕ್ಕೆ ಹೇಳಿದ್ದಾನೋ ಅದನ್ನೇ ನಾವು ಮಾಡಬೇಕು. ದೇವರು ಹೇಳಿದ್ದೇ ಒಂದು, ನಾವೇ ಒಂದು ಮಾಡೋದು ಬೇಡ. ಒಂದು ತೀರ್ಮಾನ. ಯೋನ ಆ ಅಲೆಗಳು, ಗಾಳಿ, ಬಿರುಗಾಳಿ ಬರುವಾಗ ತನ್ನ ಯೋಚನೆಯನ್ನು ಮಾರ್ಪಡಿಸ್ಕೊಳ್ತಾನೆ, ತನ್ನ ಮಾರ್ಗವನ್ನು ಬದಲಾಯಿಸ್ಕೊಳ್ತಾನೆ. ತಾರ್ಷೀಷಿಗೆ ಹೋಗ್ತಾ ಇದ್ದಂಥ ಯೋನ ದೇವರ ಕಾರ್ಯವನ್ನು ಅರಿತ ಮೇಲೆ ನಿನವೆ ಪಟ್ಟಣಕ್ಕೆ ಹೋಗ್ತೇನೆ ಅಂತ ತೀರ್ಮಾನ ಮಾಡ್ತಾನೆ. ಇವತ್ತು ನಾನು ನೀನು ನಿಜವಾಗ್ಲೂ ದೇವರ ಮಾರ್ಗಕ್ಕೆ, ಆಲೋಚನೆಗೆ ಒಳಗಾಗಿದ್ದೇವಾ? ಪರೀಕ್ಷೆ ಮಾಡಿಕೊಂಡು ದೇವರ ಸಮ್ಮುಖದಲ್ಲಿ ಎದ್ದು ನಿಂತುಕೊಳ್ಳೋಣ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಕ್ರಿಸ್ತನಿಗಾಗಿ ಜೀವಿಸುವೆ, ಏನೆಲ್ಲ ಬಂದರೂ ಸೈರಿಸುವೆ. ಪರಿಶುದ್ಧಾತ್ಮ ದೇವರಿಗೆ ವಿಧೇಯನಾಗಿ ಜೀವಿಸುವೆ. ಕ್ರಿಸ್ತನಿಗಾಗಿ ಜೀವಿಸುವೆ, ಏನೆಲ್ಲ ಬಂದರೂ ಸೈರಿಸುವೆ. ಪರಿಶುದ್ಧಾತ್ಮ ದೇವರಿಗೆ ವಿಧೇಯನಾಗಿ ಜೀವಿಸುವೆ.
ಹೌದು ಪ್ರಿಯರೇ, ನಮ್ಮ ತೀರ್ಮಾನ ಒಂದಾಗಿರಬೇಕು. ನಮ್ಮ ಮಾರ್ಗ ದೇವರ ಮಾರ್ಗ ಆಗಿರಬೇಕು. ನಮ್ಮ ಆಲೋಚನೆ ದೇವರ ಆಲೋಚನೆಗಳಾಗಿರಬೇಕು. ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳು, ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳು. ನಮ್ಮ ಬಲಗೈನ ದೇವರ ಸಮ್ಮುಖದಲ್ಲಿ ಮೇಲೆ ಕೆತ್ತಿ, ದೇವರೇ, ನನ್ನ ಮನೆಗಳಿಗೆ ಅಲೆ ಬರ್ತಾ ಇದೆಯಾ, ಗಾಳಿ ಬರ್ತಾ ಇದೆಯಾ, ಸಮಸ್ಯೆಗಳು ಬರ್ತಾ ಇದೆಯಾ, ಯಾವುದು ಇದಕ್ಕೆ ಕಾರಣ ನಾನಾಗಿದ್ದರೆ ನನ್ನನ್ನು ಸಮರ್ಪಣೆ ಮಾಡ್ತೇನೆ. ದೇವರೇ, ನನ್ನನ್ನು ಮಾರ್ಪಡಿಸು. ನಿನ್ನ ಕೃಪೆಯಿಂದ ನನ್ನನ್ನು ಬಿಡಿಸು ಸ್ವಾಮಿ. ಯಾರೆಲ್ಲ ಪ್ರಾರ್ಥನೆ ಮಾಡ್ತಾರೋ ಅವರ ಮೇಲೆ ನಿಮ್ಮ ದಯ ಇಳಿದು ಬರಲಪ್ಪ, ಇಳಿದು ಬರಲಪ್ಪ, ಇಳಿದು ಬರಲಿ. ಯೇಸುವಿನ ನಾಮದಲ್ಲಿ ಇಳಿದು ಬರಲಿ. ಎಲ್ಲರ ಅನ್ಯ ಭಾಷೆಯಿಂದ ಒಂದು ನಿಮಿಷ ಮಾತನಾಡೋಣ. ದೇವಾ, ನನ್ನ ಮೇಲೆ ಕರುಣೆ ಇಡು. ನನ್ನ ಕೆಲಸ ಕಾರ್ಯಗಳ ಮೇಲೆ ಕರುಣೆ ಇಡಪ್ಪ. ನನ್ನ ಕುಟುಂಬದ ಮೇಲೆ ಕರುಣೆ ಇಡಪ್ಪ. ನನ್ನ ಮೇಲೆ ನಿನ್ನ ದಯೆ ಇಡಪ್ಪ ಅಂತ ಎಲ್ಲರೂ ಅನ್ಯ ಭಾಷೆಯಲ್ಲಿ ಮಾತನಾಡ್ರಿ. ಯಾರಿಗೆಲ್ಲ ಅನ್ಯ ಭಾಷೆ ಬರ್ತದೋ ಅವರೆಲ್ಲರೂ ಮಾತನಾಡೋಣವ. 2 ನಿಮಿಷ ಮಾತನಾಡೋಣವ. ಕರಗಳನ್ನ ತಟ್ಟುತ್ತಾ ಅನ್ಯ ಭಾಷೆಯಲ್ಲಿ ಮಾತನಾಡೋಣವ. ನೀವು ಮಾತನಾಡುವಾಗ ಬಿಡುಗಡೆ ನಿಮಗೆ ಬರುತ್ತೆ, ಬಿಡುಗಡೆ ನಿಮಗೆ ಬರುತ್ತೆ, ಸ್ವಸ್ಥತೆ ನಿಮಗೆ ಬರುತ್ತೆ, ಸಮಾಧಾನ ನಿಮಗೆ ಬರುತ್ತೆ, ಜಯ ನಿಮಗೆ ಬರುತ್ತೆ, ಅತಿಶಯ ನಿಮಗೆ ಬರುತ್ತೆ. ಆಲೋಚನೆಗಳು ಬದಲಾವಣೆ ಆಗುತ್ತೆ, ಮಾರ್ಗಗಳು ಬದಲಾವಣೆ ಆಗುತ್ತೆ. ದೇವರ ಕಾರ್ಯ ನಿಮ್ಮ ಮನೆಯಲ್ಲಿ ನೆರವೇರುತ್ತೆ. ದೇವರ ಕಾರ್ಯ ನಡಿಬೇಕಾ? ದೇವರ ಅಭಿಷೇಕ ಕಾರ್ಯ ಮಾಡಬೇಕಾ? ಕರಗಳು ತಟ್ಟಿ ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ಹೌದಪ್ಪ, ಈ ತಪ್ಪಿಗೆ ನಾನೇ ಕಾರಣ. ಹಾಲೆಲೂಯ. ದೇವರ ಅಭಿಷೇಕ ಹೊಂದಿಕೊಳ್ಳ್ರಿ, ಅಭಿಷೇಕ ಹೊಂದಿಕೊಳ್ಳ್ರಿ. ಅಭಿಷೇಕ ಬರ್ತಾ ಇದೆ, ಅಭಿಷೇಕ ಬರ್ತಾ ಇದೆ. ನಿಮ್ಮ ಬಾಯಿಗಳ ಮೇಲೆ, ನಿಮ್ಮ ಮೇಲೆ ಅಭಿಷೇಕ. ಎಸ್ ಎಸ್ ಎಲ್ಲರೂ ಅಭಿಷೇಕದ ಮೂಲಕ ಮಾತಾಡ್ರಿ, ಅಭಿಷೇಕದಿಂದ ಮಾತಾಡ್ರಿ. ಯಾರನ್ನು ನೋಡಬೇಡ್ರಿ, ದೇವರನ್ನ ನೋಡ್ರಿ, ದೇವರನ್ನ ನೋಡ್ರಿ, ದೇವರನ್ನ ನೋಡ್ರಿ. ಓ ರಾಬ ರಾಬ ಲಾಬ ರಾಬ ರಿಬಲ ಬಲ 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 ರಿಬಲ ರಿಬಲ ಬಲ 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 ರಿಬ ರಿಬಲ ಬಲ 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 ಬಲ. ಎಸ್ ಕೂಗ್ರಿ, ಕೂಗೋಣ. ಓ ರೀದ ರೀದ ರಿಬ ಬಲ 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 ಬಲ. ಫೈರ್ 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 ರಿಬಲ ಬಲ 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 ರಿಬಾ ಬಾಬಾ ಲಾದ ರಾಬಾ ರಾಬಾ ಮುಷಾ ಕಲಬ ಮೊರ್ಯಾ ಬಲಾದ್ರಿಯಾ ಬಲಗಾರಿಗ ಓರೆ ಬಲಿಬಾ. ವಿಧೇಯತೆ ಆತ್ಮ, ವಿಧೇಯತೆ ಆತ್ಮ, ವಿಧೇಯತೆ ಆತ್ಮ, ಎಲ್ಲ ಭಯದ ಆತ್ಮ ಬಿಟ್ಟೋಗು, ಬಿಟ್ಟೋಗು, ಬಿಟ್ಟೋಗು. ಜಗಳದ ಆತ್ಮ ಬಿಟ್ಟೋಗು. ಅಸಮಾಧಾನ ಆತ್ಮ ಕಮಾಟ, ಕಮಾಟ. ಭಯ, ಗಲಿಬಿಲಿ, ಅಸಮಾಧಾನ, ಚಂಚಲತೆ ಯೇಸುವಿನ ನಾಮದಲ್ಲಿ ಬಿಟ್ಟೋಗು. ಎಸ್ ಎಲ್ಲರೂ ಅಭಿಷೇಕ ಬರುವಾಗ ಒಪ್ಪಿಸ್ಕೊಳ್ರಿ. ಅಭಿಷೇಕ ಬರುವಾಗ ಕಂಟ್ರೋಲ್ ಮಾಡಬೇಡಿ. ಹಾಲೆಲೂಯ, ಹಾಲೆಲೂಯ. ಮಾತಾಡಿ ಸಿಸ್ಟರ್, ಮಾತಾಡಿ ಬ್ರದರ್. ಅಭಿಷೇಕ, ಅಭಿಷೇಕ ನಿಮ್ಮನ್ನು ಮುಟ್ಟಬೇಕಾಗಿದೆ. ಅಭಿಷೇಕ ನಿಮ್ಮ ಮನೆಗೆ ಬರಬೇಕಾಗಿದೆ. ಅಭಿಷೇಕ ನಿಮ್ಮ ಕೆಲಸದ ಮೇಲೆ, ಅಭಿಷೇಕ ನಿಮ್ಮ ಆರೋಗ್ಯದ ಮೇಲೆ, ಅಭಿಷೇಕ ನಿಮ್ಮ ಯೋಚನೆಗಳ ಮೇಲೆ, ಅಭಿಷೇಕ ಆಲೋಚನೆ ಮೇಲೆ, ಅಭಿಷೇಕ ಮಾರ್ಗದ ಮೇಲೆ ಬರ್ತಾ ಇದೆ. ರಿಸೀವ್ 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 ರಿಸೀವ್. ಎಸ್ 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 ಐ ರಿಸೀವ್, ಐ ರಿಸೀವ್. ಯೇಸುವಿನ ನಾಮದಲ್ಲಿ ದೇವರ ವಲ್ಲಮೆ, ದೇವರ ವಲ್ಲಮೆ, ವಲ್ಲಮೆ ಮಕ್ಕಳ ಮೇಲೆ, ದೊಡ್ಡವರ ಮೇಲೆ, ಜನರ ಮೇಲೆ, ಎಲ್ಲರ ಮೇಲೆ ಕರಗಳು ತಟ್ಟೋಣುವ, ಕರಗಳು ತಟ್ಟೋಣುವ. ಅಭಿಷೇಕಕ್ಕಾಗಿ ಓಲೆ ಬಲೆ ಬೆಲಿ ಬಲಬ ರೀ ಬೋಲಾದ್ರಿಯ ಮನಾಗರ ಮನಕ ಸಕಲಬ ಮೋಷಕಲ ಬಲ 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 ಬಶ ಬಲ 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 ಬಾಬಾ 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 ರಬ 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 ಬರ್ಯ ಬರ 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 ದರ್ಯ ಮರ ಗ್ರಾಮಲ ಕಬ ಬುಲಾದ್ರಿಯ ಲೋಕರ ಮನಕ ಸಲ ರೋಬಲ ಬಲ 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 ರೋಬಲ ಬಲ 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 ರೋ ಬಾಬಾ 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 ಬರ್ಯ ಬರ್ಯ ಬರ ಬಲ ಬಾ ಜೋಗಲಾದ್ರಿಯ ಮನಗರಮ ಓರಿಯನ್ ದ್ರಾಮ ನಾಗ ಸಕಾಲಿಕನ್ ಲೋಕೋ ಸಕೋಲಮ. ಓ ಥ್ಯಾಂಕ್ ಯು ಲೋ. ಇನ್ನೂ ಅಭಿಷೇಕದಲ್ಲಿ ಕೆಲವರಿದ್ದೀರಿ, ಇನ್ನೂ ಅಭಿಷೇಕ ಚಲಿಸ್ತಾ ಇದೆ, ಇನ್ನೂ ಅಭಿಷೇಕ ಚಲಿಸ್ತಾ ಇದೆ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇದೇ ಟೈಮಲ್ಲಿ ನಿಮಗೆ ಸ್ವಸ್ಥತೆಗಳಾಗ್ತಾ ಇದೆ. ಕರಗಳು ತಟ್ಟಿ ಹೊಂದ್ಕೊಳ್ರಿ. ಶರೀರದಲ್ಲಿ ಸ್ವಸ್ಥತೆಗಳಾಗ್ತಾ ಇದೆ, ನಿಮ್ಮ ಮನೆಯಲ್ಲಿ ಸ್ವಸ್ಥತೆಗಳಾಗ್ತಾ ಇದೆ. ಹೊಂದ್ಕೊಳ್ರಿ ದೇವರಿಗೆ. ದೇವರೇ, ನನಗೆ ಸ್ವಸ್ಥತೆ, ನನಗೆ ಸ್ವಸ್ಥತೆ, ನನಗೆ ಆರೋಗ್ಯ, ನನಗೆ ಸಮಾಧಾನ. ಎಸ್ ಎಸ್
ಸ್ವಸ್ಥತೆ ಹೊಂದಿದವ್ರು ಕರಗಳು ತಟ್ರಿ. ಸ್ವಸ್ಥತೆ ಹೊಂದವ್ರು ಕರಗಳನ್ನ ತಟ್ರಿ. ಸ್ವಸ್ಥತೆ ಬೇಕಾದವ್ರು ಕರಗಳನ್ನ ತಟ್ರಿ. ನಂಬುವವರು ಕರಗಳನ್ನ ತಟ್ರಿ. ಎಸ್, I receive, I receive, I receive, I receive, I receive. Yes, fire, 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 fire. I command in the name of Jesus. Thank you, Lord. Thank you, Jesus. ಪ್ರಿಯ ಸಹೋದರಿ, ಕರಗಳನ್ನ ತಟ್ಟುವುದರ ಮೂಲಕ ನಿನಗೇ ಗೊತ್ತಿಲ್ಲದ ಅಭಿಷೇಕ ನಿನ್ನ ಒಳಗೆ ತುಂಬಿಡ್ತದೆ. ನಿನ್ನ ಪಾತ್ರೆ ಖಾಲಿಯಾಗಿದ್ದರೆ ಅಭಿಷೇಕದ ನೀರು ತುಂಬುತ್ತೆ. ನಿನ್ನ ಪಾತ್ರೆ ಖಾಲಿಯಾಗಿದ್ದರೆ ನಿನಗೆ ಗೊತ್ತಿಲ್ಲದ ನೀನು ಆರ್ತೀಯ. ಅಭಿಷೇಕ ಬರುವಾಗ ನಿನಗೆ ಗೊತ್ತಾಗೋದೇ ಇಲ್ಲ. ಹೊಸ ಹೊಸ ಭಾಷೆ ಬರುವಾಗ ನಿನಗೆ ಗೊತ್ತಾಗಲ್ಲ. ನಿನ್ನ ಪಾಪಿ ಅಂತ ದೇವರು ನಿನ್ನನ್ನು ತಳ್ಳಲ್ಲ. ಒಪ್ಪಿಸಿಕೊಡುವಾಗ ಅಭಿಷೇಕ ತುಂಬುತ್ತೆ. ನಿಮ್ಮ ಮೈಂಡ್ ಫ್ರೆಶ್ ಆಗಿರಲಿ, ನಿಮ್ಮ ಹೃದಯ ಫ್ರೆಶ್ ಆಗಿರಲಿ, ನಿಮ್ಮ ಅರಿಕೆಗಳು ಫ್ರೆಶ್ ಆಗಿರಲಿ, ನಿಮ್ಮ ಮಾತು ಫ್ರೆಶ್ ಆಗಿರಲಿ. ಕಮಾ, ಒಂದು ಸಲ ಕಡೆದಾಗಿ ಕರಗಳನ್ನ ತಟ್ರಿ. ಇನ್ನು ಅನೇಕರನ್ನ ದೇವರು ತುಂಬಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಓ ಓ ಹೋ 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 ಹೋ. ಎಸ್ 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 ಎಸ್. ದಿ ಬೆಸ್ಟ್ ಆಫರಿಂಗ್, ದಿ ಬೆಸ್ಟ್ ಆಫರಿಂಗ್, ದಿ ಬೆಸ್ಟ್ ಆಫರಿಂಗ್, ದಿ ಬೆಸ್ಟ್ ಆಫರಿಂಗ್. ಎಸ್ 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 ಎಸ್. ಫೈರ್. ಓ ರಬ 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 ರಿಬ ಬೋರಿಯಾ ಲದಾ ರಬ ಮೊನಕಸ್ಯ ಏಶ್ವ ರಬ ರಬರಿ ಶುಭ ಲದ ರುಕೋ ರಮಾನಕ ರುತ್ತಲ ಬಲ 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 ಬ ರುತ್ತಾಲ ಮನ ಮರಿ ಬರ ಎಸ್ತಾರ ಬರಿ ಬರ ಬಾಬ ವಿಸ್ತಾರಿಕರ ಬಲ ಬಲ ಬ. ಕಮಾನ್, ಹಲ್ಲೆಲೂಯಾ. ಎಸ್ 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 ಜೀಸಸ್. ಥ್ಯಾಂಕ್ ಯು ಲಾರ್ಡ್. ನನಗೆ ಗೊತ್ತಿಲ್ಲ, ನೀವು ಪರೀಕ್ಷೆ ಮಾಡಿ ನೋಡ್ರಿ. ಕುತ್ತಿಗೆ ನೋವು ಹೋಗಿದೆ, ಬೆನ್ನು ನೋವು ಹೋಗಿದೆ, ಮೂಳೆಗಳ ನೋವು ಹೋಗಿದೆ, ನರದ ನೋವು ಹೋಗಿದೆ. ಯಾರಿಗೋ ಕೈ ತಿರುಗಿಸೋಕ್ಕಾಗದಂಥ ಒಂದು ಪೇಯ್ನ್ ಇದೆ, ಅವರಿಗೆ ದೇವರು ಬಿಡುಗಡೆ ಕೊಡ್ತಾ ಇದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಕುತ್ತಿಗೆ ಭಾಗದಲ್ಲಿ ಯಾರಿಗೋ ನೋವಿದೆ, ಅವ್ರಿಗೆ ದೇವರು ಬಿಡುಗಡೆ ಕೊಡ್ತಾ ಇದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಓ, ನಿಮ್ಮನ್ನು ಚೆಕ್ ಮಾಡಿ ನೋಡ್ರಿ, ನಿಮ್ಮನ್ನು ಚೆಕ್ ಮಾಡಿ ನೋಡ್ರಿ. ಸಾಕ್ಷಿ ಕೊಡುವಂಥ ಕೃಪೆ ದೇವರು ಕೊಡಲಿಕ್ಕಿದ್ದಾನೆ. ದೇವರೇ, ಯಾರ್ಯಾರು ಏನೇನು ಪ್ರಾಬ್ಲಮ್ ಹೋಗ್ತಾ ಇದೆಯೋ ಯಾರಿಗೆ ಗೊತ್ತಿಲ್ಲ, ಯೂರಿನ್ ಇನ್ಫೆಕ್ಷನ್ ಯೇಸುವಿನ ನಾಮದಲ್ಲಿ ನಿಮಗೆ ಬಿಡುಗಡೆ ಆಗ್ತಾಯಿದೆ. ಯೂರಿನ್ ಇನ್ಫೆಕ್ಷನ್ ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗ್ತಾಯಿದೆ. ಥ್ಯಾಂಕ್ ಯು ಲಾರ್ಡ್. ಒಕ್ಕಳದ ಕೆಳಭಾಗದಲ್ಲಿ ಒಬ್ಬರಿಗೆ ಯಾರಿಗೂ ತುಂಬ ನೋವಿದೆ, ತುಂಬ ದಿನದಿಂದ ನೋವಿದೆ. ದೇವರು ಬಿಡುಗಡೆ ಕೊಡ್ತಾ ಇದ್ದಾನೆ. ರಿಸೀವ್ ಇನ್ ದ ನೇಮ್ ಆಫ್ ಜೀಸಸ್, ರಿಸೀವ್ ಇನ್ ದ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಕಿವಿ ಪ್ರಾಬ್ಲಮ್, ಕಿವಿಲಿ ಆಗಾಗ ಒಂದು ನಿಮಗೆ ಸೋರುವಂಥದ್ದು ಪ್ರಾಬ್ಲಮ್, ನೀವು ಹೇಳ್ಕೊಂಡೆ ಮೌನವಾಗಿದ್ದೀರಿ. ದೇವರನ್ನ ನಂಬಿದ್ರೆ ಇವತ್ತೇ ಬಿಡುಗಡೆ ದೇವರು ಕೊಡ್ತಾ ಇದ್ದಾನೆ. ದೇವರು ಇವತ್ತು ನಿಮಗೆ ಬಿಡುಗಡೆ ಕೊಡ್ತಾ ಇದ್ದಾನೆ. ರಿಸೀವ್ ಇನ್ ದ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನಿನ್ನೆಯಿಂದ ಇವತ್ತಿನವರೆಗೂ ನಿಮ್ಮ ಮನೇಲಿ ಅವಾಗವಾಗ ಜಗಳ ನಡೀತಾನೆ ಇದೆ. ಅಂಥವ್ರಿಗೆ ದೇವರು ಹೇಳ್ತಾ ಇದ್ದಾನೆ, ನೀನು ನಂಬಿದ್ರೆ ಇವತ್ತಿಂದ ಆ ಜಗಳ ಇರೋದಿಲ್ಲ. ನೀನು ನಂಬಿದ್ರೆ ಆ ಜಗಳ ಇವತ್ತಿಂದ ಇರೋದಿಲ್ಲ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಥ್ಯಾಂಕ್ ಯು ಲಾರ್ಡ್. ನಿಮ್ಮ ಕಣ್ಣೀರನ್ನ ದೇವ್ರು ಒರೆಸ್ತಾ ಇದ್ದಾನೆ, ನಿಮ್ಮ ಕಣ್ಣೀರನ್ನ ದೇವ್ರು ಒರೆಸ್ತಾ ಇದ್ದಾನೆ. ನನ್ನ ಕಣ್ಣೀರನ್ನ ಯಾರೂ ಕೇಳೋರು ಇಲ್ವಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ನಮ್ಮ ದೇವ್ರು ನಿಮ್ಮ ಕಣ್ಣೀರನ್ನ ಕೇಳಿ ನಿಮಗೆ ಬಿಡುಗಡೆ ಕೊಡ್ತಾ ಇದ್ದಾನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಕಡೆಯದಾಗಿ ನಾವು ದೇವರನ್ನ ನಮ್ಮ ಬಲಗೈ ಎತ್ತಿ, ದೇವರೇ, ಇಲ್ಲಿಯವರೆಗೂ ನಮ್ಮ ನಡೆಸೋದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯದ ಮೂಲಕ ಮಾತನಾಡೋದಕ್ಕಾಗಿ, ಈ ಆರಾಧನೆಯಲ್ಲಿ ನಮ್ಮನ್ನು ಬಲಪಡಿಸೋದಕ್ಕಾಗಿ, ನಮ್ಮೆಲ್ಲರ ಕುಟುಂಬಗಳು ಬಲವಾಗಿ ನಿನಗಾಗಿ ನಿಂತವೆ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರನ್ನ ಆಶೀರ್ವದಿಸು. ಬಂದು ಹೋಗುವ ಪ್ರತಿಯೊಬ್ಬರು ನಿನ್ನ ಆಶೀರ್ವಾದಕ್ಕೆ ಒಳಗಾಗ. ಕಡೆದಾಗಿ, ಕಳೆದ ವಾರ ಈ ಸಭೆಯಲ್ಲಿ ಬರ್ತ್ಡೇ ಆಚರಿಸಲ್ಪಟ್ಟಂಥ ಸಿಸ್ಟರ್ ಕಲಾ ಅವರು ಹಾಗೂ ತೇಜೋವತಿಯವರ ಮಗು ಯಾಕಿನ್ ಅವರನ್ನು ನಾವು ಜ್ಞಾಪಕ ಮಾಡಿಕೊಳ್ಳೋಣ. ಈ ಹೊಸ ವರ್ಷ ಅವರಿಗೆ ಆಶೀರ್ವಾದವಾಗಿರಲಿ, ಆರೋಗ್ಯ ಇರಲಿ, ಸಮಾಧಾನ ಚೈತನ್ಯ ಇರಲಿ, ಲವಲವಿಕೆ ದೇವರಾತ್ಮನವರಿಗೆ ತುಂಬಲಿ. ಆ ಮಗುವನ್ನು ಮತ್ತು ಆ ಸಿಸ್ಟರನ್ನು ನೂತನ ವರ್ಷಕ್ಕೆ ನಡೆಸುವಂಥ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ದೇವರೇ, ಈ ದಿನ ಮೊದಲುಗೊಂಡು ವರ್ಷದ ಕಡೆಯ ದಿನದ ತನಕ ಅವ್ರನ್ನ ಆಶೀರ್ವದಿಸು, ನಿನ್ನ ಬಲದಿಂದ ತುಂಬಿಸು. ಮಹಿಮೆ ನಿನಗುಂಟಾಗಲಿ.
ಕಡೆಯದಾಗಿ ವ್ಯಾಪಾರಕ್ಕೆ ಹೋದಂಥ ಜನಗಳಿಗೂ ನಾವು ಪ್ರಾರ್ಥಿಸ್ತೇವೆ. ನಾನು ಕ್ಲೈಮ್ ಮಾಡ್ತೇನೆ, ಅವರ ವ್ಯಾಪಾರಗಳು ಇನ್ಕ್ರೀಸ್ ಆಗಲಿ. ಅವರು ಬರುವಾಗ ಸಮಾಧಾನದಿಂದ ಸಂತೋಷದ ಬರಲಿ. ಅವರ ಭಂಡಾರ ತುಂಬಲ್ಪಡಲಿ, ಅವರ ಕಣಜಗಳು ತುಂಬಲ್ಪಡಲಿ, ಅವರ ಯೋಚನೆ ಆಶೀರ್ವದಿಸಲ್ಪಡಲಿ. ಭಯದಾತ್ಮ ಬೆಟ್ಟೋಗ್ ಈ ಸಭೆನ ಆಶೀರ್ವದಿಸು. ಎಲ್ಲ ಹೊಟ್ಟೆ ಕಿಚ್ಚಿಂದ, ಅಂಧಕಾರ ಶಕ್ತಿಗಳಿಂದ, ಕುಯುಕ್ತಿಗಳಿಂದ ಇದನ್ನು ಬಿಡಿಸಿ ರಕ್ಷಿಸ್ಕ. ಈ ಸಭೆಗಪ್ಪ, ಈ ಸಮಯದಲ್ಲಿ ಆರಾಧನೆಗೆ ಬಂದಂಥ ಚಿಕ್ಕವರಿಂದ ದೊಡ್ಡವ್ರ ತನಕ ಎಲ್ಲರನ್ನ ಆಶೀರ್ವದಿಸು. ಮಹಿಮೆ ನಿನಗುಂಟಾಗ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದ್ಕೊಳ್ತೇನೆ, ನಮ್ಮ ಜೀವಗಳು ತಂದೆ. ಆಮೇನ್. ನಾವು ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯತೆ, ಸಹವಾಸ, ನ್ಯೂನತೆ, ವಿಶೇಷವಾಗಿ ಈ ಆರಾಧನೆಯಲ್ಲಿ ಭಾಗವಹಿಸಲ್ಪಟ್ಟಂಥ ಚಿಕ್ಕವರಿಂದ ದೊಡ್ಡವ್ರ ತನಕ ಇಂದಿನಿಂದ ಕರ್ತನ ಬರೋಣದವರೆಗೂ ಎಂದೆಂದಿಗಿರುವುದಾಗಲಿ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.